ಹಾಯ್ ನಮಸ್ತೆ, ಪ್ಯಾಕ್ ವರ್ಲ್ಡ್ಗೆ ಸ್ವಾಗತ. ಎಸ್, ನೀವು ಗೆಟಪ್ ನೋಡಿದ್ರೆ ನೀವು ಅಂದ್ಕೊಂಡಿರ್ಬೋದು ಯಾವುದೋ ಶೂಟಲ್ಲಿದ್ದೇನೆ ಅಂತ. ಎಸ್, ಹೌದು. ಸುವರ್ಣ ಚಾನಲಲ್ಲಿ ಬರುವಂಥ ಶ್ರೀದೇವಿ ಮಹಾತ್ಮೆ ಸೀರಿಯಲಲ್ಲಿ ನಾನು ಕುಮಾರವಲ್ಲಭ ಅನ್ನುವಂಥ ಯುವರಾಜನ ಪಾತ್ರವನ್ನು ಮಾಡ್ತಿದ್ದೇನೆ. ಇದರ ಶೂಟಿಂಗ್ ನಡೀತಿದೆ ಇಲ್ಲೇ ಸೂಲಿವರದ ಹತ್ರ ಕೋಟೆ ಶ್ರೀ ಮುತ್ತುರಾಯ ಟೆಂಪಲ್ ಅಂತ ಇಲ್ಲಿ ನಡೀತಾ ಇದೆ. ಆ ಪಕ್ಕದಲ್ಲಿ ಕಾಡಲ್ಲಿ ಶೂಟ್ ನಡೀತಿದೆ. ಬನ್ನಿ, ಎಲ್ಲ ತೋರಿಸ್ತೀನಿ, ನೋಡ್ಕೊಂಡು ಬರುವ. ಹೇಗಿದೆ ನೋಡಿ ಎಷ್ಟು ಸಖತ್ತಾಗಿದೆ ಹೇಳಿದ್ರೆ. ಫುಲ್ಲು ಕಾಡು ಮಧ್ಯದಲ್ಲಿ ಇದೊಂದು ದೇವಸ್ಥಾನ ಇರುವಂಥದ್ದು. ಇದು ನನಗೆ ಆ್ಯಕ್ಚುಲಿ ರಾಜಾಜಿನಗರದಿಂದ ಒಂದು 30 ಕಿಲೋಮೀಟರ್ ಆಗತ್ತೆ ಇಲ್ಲಿ ಬರೋಕ್ಕೆ. ಕ್ಯಾಬ್ಗೆ ಬಲ್ಲಿ ಬರೋದಾದರೆ 600-700 ಎಲ್ಲ ತೋರಿಸ್ತಿತ್ತು ನೋಡಿ. ಇದೇ ಟೆಂಪಲ್ಲು, ಮುತ್ತುರಾಯ ಸ್ವಾಮಿ ಟೆಂಪಲ್. ಇಲ್ಲಿ ತುಂಬ ಚೆನ್ನಾಗಿದೆ, ಪ್ರಕೃತಿಯ ಮಿಡ್ಲಲ್ಲಿರುವಂಥ ದೇವಸ್ಥಾನ. ಇಲ್ಲಿ ಆ್ಯಕ್ಚುಲಿ ಉದೌದರೇನಕ್ಕೆ ಎಲ್ಲಮ್ಮನು ಶೂಟಿಂಗ್ ಮಾಡ್ತಿದ್ರು. ಎಲ್ಲ ಶೂಟಿಂಗ್ ಅಂತ ಮೊದಲು ಬಂದಿದ್ವಿ. ಆ ಕಡೆ ಶೂಟಿಂಗ್ ನಡೀತಾ ಇದೆ, ಬನ್ನಿ ತೋರಿಸ್ತೀನಿ. ಶೂಟಿಂಗ್ ನಡೀತಾ ಇದೆ. ಬಟ್ ಇಲ್ಲಿ ಕಾಡಲ್ಲೆಲ್ಲ ಚಿರತೆ ಎಲ್ಲ ಇದೆ ಅಂತ ಇಲ್ಲಿ ಅವ್ರು ಹೇಳ್ತಾರೆ. ಚಿರತೆ ಎಲ್ಲ ಬರ್ತಾ ಇರತ್ತೆ ಅಂತ. ನನಗೆ ಸಿಗಲ್ಲ, ಯಾಕಂತ ಹೇಳಿದ್ರೆ ನಾನು ರಾಜ ಅಲ್ವಾ, ನಾನು ನೋಡಿ ಓಡಾಡ್ತೆ. ನೋಡಿ ಇಲ್ಲೇ ನಡೀತಾ ಇದೆ. ಭದ್ರಾಚಲ ಮತ್ತು ಪಾರ್ವತಿಯವರ ದೇವಿಯವ್ರದ್ದು ನಡೀತಾ ಇದೆ. ಪಾರ್ವತಿಯವ್ರದ್ದು ತಾಯಿ. ಬನ್ನಿ, ಶೂಟಿಂಗ್ ನಡೀತಿದೆ. ಎಲ್ಲ ಲೈನಾಗಿ ಹೋಗ್ತಿದ್ದಾರೆ ನೋಡಿ, ಲೈನಾಗಿ ನಡೀತಾ ಇದೆ. ಪ್ರಕಾಶ್ ಅವರೇ ಬರ್ರಿ, ಬೇಗ ಬನ್ನಿ. ಆ ಕಡೆ ಈ ಕಡೆ ನೋಡ್ಕೊಂಡ್ ಬನ್ನಿ. ಬನ್ನಿ ಹಂಗೆ ಬನ್ನಿ. ನೋಡಿ ನಿಂತ್ಕೊಳ್ಳಿ. ನೋಡಿ ಗಾಬರಿ ಎಲ್ಲಾರ್ಗು. ಎಲ್ಲ ಮುಖ ನೋಡಿ. ಹಂದಿ ಇದೆ ನೋಡಿ. ಎಲ್ಲ ಲುಕ್ ಎಕ್ಸ್ಚೇಂಜ್ ಮಾಡಿ. ಮುಖ ನೋಡಿ. ಎಲ್ಲ ಸ್ಪ್ರೆಡ್ ಆಗಿ ನೋಡಿ. ಮಾತಾಡ್ಕೊಳ್ಳಿ, ಒಬ್ರಿಗೊಬ್ರು ಮಾತಾಡ್ಕೊಳ್ಳಿ. ನೀವಿಬ್ರು ಮುಖ ನೋಡಿ. ಇಲ್ಲಿ ನೋಡಿ. ಮತ್ತೆ ನೋಡಿ, ಮಾತಾಡ್ಕೊಳ್ಳಿ ಹಂಗೆ. ಏನು ಇಷ್ಟು ದೊಡ್ಡ ಹಂದಿ ನೋಡಿ. ಈ ಕಡೆ ನೋಡಿ. ಇದು ರಘುನಂದನ, ನಮ್ಮ ಸೈನ್ಯಾಧಿಕಾರಿ ಅವರು, ಸಾಗರ್ ಅವರು. ಇವರು ವರಹಾಸುರ ಪಾತ್ರ ನೋಡಿ. ಚಿನ್ನದ ಗ್ಲಾಸು ತಿನ್ನದ ಗ್ಲಾಸು ನೋಡಿ. ಡೈರೆಕ್ಟ್ರು ಸರ್ ಹೇಳಿ. ಬಂದು ನಿಂತ್ಕೊಂಡ್ರಿ ನೋಡಿ. ಎಲ್ಲ ಗಾಬರಿಲಿ ಮುಂದೆ ಅವರು ಹೇಮಾವತಿ ಚಂದ್ರಶೇಖರ್ ನಿಂತಿದ್ದಾರೆ. ಹಂದಿ ನಿಂತಿದೆ ದೊಡ್ಡದಾಗಿ. ಎಲ್ಲರೂ ಗಾಬರಿಲಿ ಮಾತಾಡ್ಕೊಳ್ಳಿ. ಜನ ಎಲ್ಲ ಮಾತಾಡ್ಕೊಳ್ಳಿ. ದೊಡ್ಡ ಹಂದಿ ಬಂದಿದೆ. ಅದ್ರಾಗ ಮುಂದೆ ಚಂದ್ರಶೇಖರ್ ಅವ್ರು ನಿಂತ್ಕೊಂಡಿದ್ದಾರೆ. ಡೈಲಾಗ್ ಮೇಡಮ್. ಈ ರಾಜ್ಕುಮಾರ ಇಲ್ಲಿ ಹಾಕಿದ್ದಾನೆ. ಯಾರು ಹತ್ರ ಬರಬೇಡಿ. ಹಿಂದೆ ಬಾ, ಅದು ನಿನ್ನ ಮೇಲೆ ದಾಳಿ ಮಾಡ್ಬೋದು. ಹಿಂದೆ ಬಾ ಮಗಳೇ. ಮಾತಾಡ್ಕೊಳ್ಳಿ ಎಲ್ಲ ಹಳ್ಳಿ ಜನ. ಮತ್ತೆ ಎಲ್ಲ ರೆಡಿಯಾಗಿ ಹಂದಿ ನೋಡಿಯಕ್ಕೆ ರೆಡಿಯಾಗಿ ಎಲ್ಲ ಸಿದ್ಧರಾಗಿ ಹಂದಿ ನೋಡಿಯಕ್ಕೆ. ಅಷ್ಟರಲ್ಲಿ ಅದು ದಾಳಿ ಮಾಡ್ತದ ಅಂದ್ಕೊಂಡ್ರೆ ಅದು ಹಿಂತಿರುಗಿ ಓಡ್ತಾ ಇದೆ ನೋಡಿ. ಎಲ್ಲ ಓಡ್ತಾ ಇದೆ, ಅದು ಓಡೋಗ್ತಾ ಇದೆ. ಮಾತಾಡ್ಕೊಳ್ಳಿ ಎಲ್ಲ ರೆಡಿಯಾಗಿ ನೀವು. ಹಾಗೆ ಹೇಮ ಚಂದ್ರಶೇಖರ ಅವ್ರಿಬ್ರು ಅದರಿಂದ ಓಡಿದ್ರು. ಓಡ್ತಾನೆ ಇಲ್ಲ ನೀವು. ನಾನು ಅಲರ್ಟ್ ಆಗಿದ್ದೀನಿ.
ಯಾರಿಗೆ ನೀವು ಜಾರ್ಕೊಂಡು ಅವರು ಜಾರ್ಕೊಂಡು ಹಂಗೆ ಆಯ್ತು ಫೋಟೋ ಬಂತ ಜಾಸ್ತಿ ಅಗಲ ಮಾಡ್ಬೇಡ ಕಣ, ಸಾಕು ಸ್ವಲ್ಪ ಮೂತಿ. ನಾವೆಲ್ಲ ಬಂದದ್ದು. ಬನ್ನಿ ಬನ್ನಿ ಬೇಗ ಎಲ್ಲ. ನೋಡಿ ಎಷ್ಟು ಆಳದಿಂದ ಎಲ್ಲರೂ ಬರ್ತವ್ರೆ. ಚುಟ್ಟಿ ಚುಟ್ಟಿ ಹಾ ಹೋಗಿ ಹೋಗಿ. ಭಾಗ್ಯ ಭಾಗ್ಯ ಪ್ರೊಡ್ಯೂಸರ್ ಎಲ್ರು ತುಂಬ ಕೆಳಗಿಂದ ಶೂಟ್ ಮಾಡಿ ಬಂದ್ವಿ ಅಂತ. ನೋಡಿ ಇವರೊಬ್ರು ಇದಾರಲ್ಲ, ಇವರು ಒಯ್ಯುತ್ತೇವ್ರೆ. ನೀನ್ ಕೊಡಲ್ವಾ? ನೋಡಿ ಬಂದ್ರೆ ನೋಡಿ ಅಣ್ಣ ನೋಡಿ ಪಾಪ ಎಷ್ಟು ಕಷ್ಟಪಟ್ಟು ಕೆಳಗಡೆಯಿಂದ ನೋಡಿ ಇವ್ರು ನೋಡಿ ಚೇರ್ಗಳು ತಗೊಂಡ್ಬರ್ತಿದ್ದಾರೆ. ಇವನ್ ನೋಡಿ ಎಷ್ಟು ಆರಾಮಾಗಿ, ಇವ್ರು ನೋಡಿ ಎಷ್ಟು ಕಷ್ಟಪಟ್ಟು, ಇವನ್ ನೋಡಿ ಆರಾಮಾಗಿ. ನಮ್ಗೆ ಯಾರು ಇಲ್ಲಿ ಚೇರ್ ಕೊಡಲ್ಲ, ನಮ್ಗೆ ನಾವೇ ಚೇರ್ ಇಟ್ಕೊಂಡು ಹೋಗ್ಬೇಕು ಅಂತ. ಮತ್ತೆ ಪ್ಯಾ 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 ಪ್ಯಾ. ನಾನು ಲೊಕೇಶನ್ ಕಳಿಸ್ತೀನಿ, ಬನ್ನಿ ಒಂದು 11:30 ಅಂತ ಬನ್ನಿ ಆಯಿತಾ? ಅದನ್ನ ನೀವೆಲ್ಲರೂ ಹಾಡ್ಬೇಕು, ಓಕೆನಾ? ಟಾಸ್ಕ್ ನೋಡಿ. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿರುವುದೊಂದೇ ದೈವ ಪಾರಿಯು. ಸೂಪರ್ ಸೂಪರ್. ನೆಕ್ಸ್ಟ್ ಮೇಡಮ್ ಫಸ್ಟ್ ನೀವು ಹೇಳ್ರಿ ಪ್ರಭು ಹೇಳಿ. ನಾನು ಹಾಡ್ತೀನಿ ಹಾಡಿ. ಟ್ರೈ ಮಾಡಿ. ಹತ್ರ ಇಟ್ಕೊಳ್ಳಿ. ವಾಯ್ಸ್ ಕೇಳ್ಬೇಕಲ್ಲ, ವಾಯ್ಸ್ ಕೇಳ್ಬೇಕಲ್ಲ. ರೆಡಿ ಬಾನ್. ಸುತ್ತಿ ಕೊಡ್ಲಾ? ವೃತ್ತಿ ಕೊಟ್ಟು ಎಡಿಟ್ ಮಾಡ್ತೀನಿ. ಅಲ್ಲೇ ಹಾ ಮನೆ ಒಂಚೂರು ಕೆಳಗೆ ಮನೆ ಬನ್ನಿ. 6ನೇ ಮನೇಲಿ ಇದೀನಿ ಹೇಳಿ. ಇಷ್ಟ ಮಾಡ್ತಾರೆ. ಯಾರೇ ಅದು? ಸೈಲೆಂಟ್ ಆಗಿರಿ. ಹಾ. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿರುವುದೊಂದೇ ದೈವವಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು. ಎರಡು ಲೈನ್ ಆದ್ರೂ ಹಾಡ್ಲೇಬೇಕು. ಎರಡು ಲೈನ್ ಇಷ್ಟೇ ನೋಡಿ. ಭಕ್ತಿದಾರಿಯು ಹಾಡ್ಲೇಬೇಕು. ರೆಡಿ 3, 2, 1 ಸ್ಟಾರ್ಟ್. ನೋಡ್ಬೇಡ ಆಡಿ ಮ್ಯಾಮ್ ಪ್ಲೀಸ್ ಪ್ಲೀಸ್ ರಿಕ್ವೆಸ್ಟ್. ಹಾ ಹಾ ಹಾಡಿ ಹಾಡಿ ಹಾಡ್ಬಿಡಿ ಹಾಡ್ಬಿಡಿ. ಆಡ್ರಿ. ನಂಗೆ ಗೊತ್ತಿರೋ ಒಂದ್ಸಲ ಆದ್ರೂ ಆಡ್ಲೇಬೇಕು. ಆಡಿ ಆಡಿ. ನೀವು ಕಣ್ಣು ಮುಚ್ಚಾಡಿ, ನಾವು ನೋಡಲ್ಲ. ಇವತ್ತಾಡಲ್ಲ ಇವರು. ಸ್ಟುಡಿಯೋ ರೆಂಟ್ ಕೊಡ್ಬೇಕು ನಾವು. ಆಡಿ ಬರಲ್ಲ. ಒಂದ್ ಲೈನ್ ಆಡಿ, ಒಂದ್ ಲೈನ್. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಆಮೇಲೆ ಗೊತ್ತಿಲ್ಲ. ನೀವು ನೀವು ನನಗೆ ತೊಂದರೆ. ಒಂದು ನಿಮಿಷ.
ಮಗ ಮಗ ಸರಿಗ ಸರಿಗ ಎಷ್ಟನೇ ಮನೆ ಶ್ರುತಿ ಸ್ತುತಿಯವ್ರದ್ದು ಮನೆ ಅಲ್ಲಿ ಕ್ರಾಸ್ ಅಲ್ಲಿ ಗಾಡಿ ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು ಗೊತ್ತಿರುವುದೊಂದೇ ನಗ್ಸ್ತೀರಾ ಅದಕ್ಕೆ ಹಾಡಕ್ಕಾಗಲ್ಲ. ನಾವ್ ಎಷ್ಟೇ ದೊಡ್ಡ ಸಿಂಗರ್ ಆದ್ರೂ ನೀವು ನಗ್ಸಿ ಹಾಳು ಮಾಡ್ಬಿಡ್ತೀರಾ. ಏನ್ ಹೇಳಿ? ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು ಗೊತ್ತಿರುವುದೊಂದೇ ದೈವವಾರಿಯು. ಸೂಪರ್ ಹಾಡಿ ಗೊತ್ತಿಲ್ಲ ಶಿವನೇ ಹಾಡಿ ಹೇಳ್ಕೊಡಿ. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು ಗೊತ್ತಿರುವುದೊಂದೇ ದೈವ ಪಾರಿಯು ಗೊತ್ತಿರುವುದೊಂದೇ ದೈವ ಪಾರಿಯು. ಓಕೆ, ಚೆನ್ನಾಗಿ ಆಡ್ತಿರಿ, ಧನ್ಯವಾದ. ನೋಡಿ ಶೂಟಿಂಗ್ ಮಧ್ಯೆ ಸಖತ್ತಾಗಿದ್ದಿದ್ರಲ್ಲಿ ನೋಡಿ ನೆಲ್ಲಿಕಾಯಿ. ಹುಷಾರ್ ಮಗ, ಹಳ್ಳಿಯವರೇ ಅಂತ. ನೋಡಿ ಒಂದು 10 kg ತಕೊಂಡ್ರಿ ಇವರು. 10 kg ಬಂದ್ಬಿಡುತ್ತೆ ಕವರ್. ಸುಮ್ಮನೆ ಹೇಳಿದ್ನ ನೋಡಿ. ಫ್ರೀ ಇದ್ದು ಅಂತ ನೆಲ್ಲಿಕಾಯಿ ಚೆನ್ನಾಗಿ ಕಿತ್ಕೊಂಡ್ವಿ. ಉಪ್ಪಿನಕಾಯಿ ಹಾಕಕ್ಕೆ ಟುಡೇ ಸ್ಪೆಷಲ್ ತೋರಿಸಿದೆ ಅವ್ರನ್ನ. ನೋಡಿ ಇಲ್ಲಿ ಶೂಟಿಂಗು. ಇಲ್ಲಿ ನೆಟ್ವರ್ಕ್ ಸಮಸ್ಯೆ, ಅದಕ್ಕೆ ಪಾರ್ವತಿ ಅವರು ಆಮೇಲೆ ಅವರ ಫ್ರೆಂಡ್ಸ್ ಎಲ್ಲ ತಲೆಯಲ್ಲಿ ನೆಟ್ವರ್ಕ್ಗೆ ಅಂತಲೇ ಟವರ್ ಹಾಕೋದು. ಒಂದು ಏರ್ಟೆಲ್, ಒಂದು ಜಿಯೋ, ಒಂದು ವಡಾಫೋನ್, VI. ಅದಷ್ಟೇ ಅಲ್ಲ, ನೋಡಿ ತಲೆ ಮೇಲೆ ಶೇರಿಂಗ ನಮ್ಮನ್ನು ಡ್ರಾಪ್ ಮಾಡೋದು ಇದೇ ಕಾರಲ್ಲಿ. ಹೌದು ನೋಡಿ ನೆಟ್ವರ್ಕ್ಗೆ ಟವರ್ ಹಾಕ್ಸಿದ್ದಾರೆ. ಇದು ಸ್ವಲ್ಪ ಹಳೆ ನೆಟ್ವರ್ಕ್. ಸ್ವಿಚ್ ಆಫ್ ಆಗತ್ತೆ ಅನ್ಸುತ್ತೆ ನಮ್ದೀಗ. ನೀವು ಮಾಡಿ. 3, 2, 1 ಸ್ಟಾರ್ಟ್. ಎಲ್ಲರೂ ನನ್ನೇ ನೋಡಿ. ಇದು ನಮ್ಮ ಇನ್ನೊಂದು ತಂಡ, ಶ್ರೀನಿವಾಸ್ ಸರ್, ಸುಜಾತಾ ಮ್ಯಾಮು, ಆಮೇಲೆ ಅಭಿನಯ ಮ್ಯಾಮು, ರಘುನಂದನ್ ಅವರೆಲ್ಲ. ಟೋಟಲ್ ಆಗಿ ನಮ್ದು ಟೀಮ್ ಒಂದು ತುಂಬಾ ಚೆನ್ನಾಗಿತ್ತು. ವಿಡಿಯೋ ಮಾಡಪ್ಪ. अब मैं समझा तेरी रुखसर पे दिल का मतलब. अब मैं समझा तेरी रुखसर पे दिल का मतलब. दौलत है हुस्न पे दरवाजे बिठा रखा है. ಸ್ವಲ್ಪ ಟ್ರಾನ್ಸ್ಲೇಟ್ ಮಾಡಿ ಕನ್ನಡ. ನನಗೀಗ ಅರ್ಥ ಆಯ್ತು ನಿನ್ನ ಸುಂದರವಾದ ಮುಖವದನದಲ್ಲಿ ಈ ಕಪ್ಪು ಚುಕ್ಕಿ ಯಾಕಿದೆ ಅಂತ. ನಿನ್ನ ಸೌಂದರ್ಯದ ಖಜಾನೆಯನ್ನ ಕಾವಲು ಕಾಯೋದಕ್ಕೆ ಆ ದೇವರೇ ನೇಮಿಸಿರೋ ಕಾವಲುಗಾರ. रुख हाँ ऐसा ही बोला मैं. ಹೇಳಿದ್ದು ಬಾಯಲ್ಲಿ ಕಫ ಇದ್ದಾಗೆ. ನಿಲ್ಲಿಸಿ. ಮಹಾರಾಣಿ, ಮಹಾರಾಣಿ. ಓಹೋ ರಘುನಂದನ, ಬಾ ಬಾ. ಅಂದ ಹಾಗೆ ಹುಲಿಮಲೆ ಕಾಟಿಗೆ ಹೋಗಲೆಲ್ಲ ಸಿದ್ಧವಾಯಿತೆ? ಸಿದ್ಧವಾಗಿದೆ ರಾಜ್ಕುಮಾರ, ನೀವು ಬರುತ್ತಿದ್ದೀರಾ? ನಾನೇ? ಇಲ್ಲ ಇಲ್ಲ, ನನಗೆ ಬೇರೆ ಮುಖ್ಯ ಕೆಲಸಗಳಿದೆ. ಇಲ್ಲದಿದ್ದರೆ ನಾನು ಬರುತ್ತಿದ್ದೆ. ನೀವು ಹೋಗಿ ಬನ್ನಿ. Action!
ಅಲ್ಲಿ ಅತಿ ದೊಡ್ಡ ನಿಧಿ ಇರುವುದಂತೂ ಸತ್ಯ, ಆದರೆ ಅದು ನೀವಂದುಕೊಂಡಂತಹ ನಿಧಿ ಅಲ್ಲ. ಹೌದೇ, ನಿಧಿಯಲ್ಲಿ ಎಲ್ಲ ಒಂದೇ ಅಲ್ಲವೇ? ಅದೇನಾದರೂ ನಮಗೆ ಸಿಕ್ಕಿಬಿಟ್ಟರೆ ಅರಮನೆಯಲ್ಲಿ ಇರುವುದಕ್ಕಿಂತ 10 ಪಟ್ಟು ಐಶ್ವರ್ಯ ನಮ್ಮದಾಗುತ್ತದೆ. ಹಾಗೆ ನಮ್ಮ ಸೇವೆಗೆ ಇನ್ನೂ 4 ಸಖಿಯರನ್ನು ಹೊಸದಾಗಿ ನೇಮಿಸಿಕೊಳ್ಳಬಹುದು ಅಲ್ಲವೇ ಅಮ್ಮ? ಹಿರಿಯ ಕಲಾವಿದರೊಂದಿಗೆ ಅಭಿನಯಿಸುವ ಒಂದು ಅವಕಾಶವನ್ನು ಸ್ಟಾರ್ ಸುವರ್ಣಮಯ ಶ್ರೀದೇವಿ ಮಹಾತ್ಮೆಯಲ್ಲಿ ಪಡ್ಕೊಂಡಿದೆ. ಚೆನ್ನಾಗಿತ್ತು. ಶಿವನಾಗಿ ತಾಂಡವ್ ರಾಮ್ ಅವರು, ಜೀವಿತ್ ಅವರು ಪಾರ್ವತಿಯಾಗಿ, ಶ್ರೀನಿವಾಸ್ ಪ್ರಭುಗಳು ಸರ್, ಸುಜಾತಾ ಮ್ಯಾಮು, ದಿವ್ಯಾ ಮ್ಯಾಮ್, ಹಾಗೆ ಅಭಿನಯ ಮ್ಯಾಮು ಅವ್ರ ಜೊತೆ ಎಲ್ಲ ಕೆಲಸ ಮಾಡಿರುವಂಥದ್ದೊಂದು ಚೆನ್ನಾಗಿರೋ ಒಂದು ಅನುಭವವನ್ನು ಕೊಟ್ಟಿದ್ದೆ. ಹಿರಿಯರೊಂದಿಗೆ ಕೆಲಸ ಮಾಡಿರೋದು ತುಂಬ ಚೆನ್ನಾಗಿತ್ತು. ಅದಕ್ಕೋಸ್ಕರ ಸ್ಟಾರ್ ಸುವರ್ಣ ವಾಹಿನಿಯವರಿಗೆ ಧನ್ಯವಾದನ ಹೇಳ್ತಿದ್ದೇನೆ. ಅರವಿಂದ್ ಸರ್ ಪ್ರೊಡ್ಯೂಸರು. ಹಾಗಾಗಿ ಒಂದು ಒಳ್ಳೆ ಸುಮಧುರ ನೆನಪುಗಳನ್ನು ಕಟ್ಟಿಕೊಟ್ಟ ಈ ಸೀರಿಯಲ್ಲು ಹೊಸದಾಗಿ ನನಗೆ ಹೊಸ ಅನುಭವಗಳನ್ನು ಕೊಟ್ಟಿತ್ತು. ಎಲ್ಲರನ್ನ ಮಿಸ್ ಮಾಡ್ಕೋತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ನಿನ್ನೆ ಶೂಟಿಂಗಿಂದ ತಂದ ನೆಲ್ಲಿಕಾಯಿಯನ್ನು ಈಗ ಉಪ್ಪಿನಕಾಯಿ ಹಾಕುವ ಕಾರ್ಯಕ್ರಮ. ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ, ಇನ್ನೂ ಕಟ್ ಮಾಡಲಿಕ್ಕಿದೆ, ಸ್ವಲ್ಪ ಊರಿಗೆ ತಗೊಂಡು ಹೋಗುವಂತ. ಹಾಗೆ ಇಲ್ಲಿ ಕಟ್ ಮಾಡಿರೋಲ್ಲದನ್ನ ಹೇಗೆ ಮಾಡಬೇಕು ಹೇಳಿದ್ರೆ, ಸಣ್ಣದೊಂದು ಡಬ್ಬಕ್ಕೆ ನಿಧಾನವಾಗಿ ತುಂಬಿರಿ. ನೋಡಿ, ಈ ಥರ ಕಟ್ ಮಾಡಿರೋದನ್ನು ಹೀಗೆ ಹಾಕಬೇಕು. ಬಟ್ ಇದರ ಜ್ಯೂಸ್ ಕುಡಿದ್ರೆ ಸಹ ತುಂಬ ಒಳ್ಳೆಯದು. ಸ್ವಲ್ಪ ನಮಗೆ ಉಪ್ಪಿನಕಾಯಿ ಪ್ರಿಯ, ಓಕೆನಾ? ಹಾಗೆ ಸ್ವಲ್ಪ ಕಾಯಿ ಮೆಣಸು ಮಿಕ್ಸ್ ಮಾಡುವ, ಅಂದರೆ ಖಾರ ಚೆನ್ನಾಗಿರ್ತದೆ. ಹಾಗೆ ನೆಕ್ಸ್ಟ್ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಬೇಕು. ಈಗ ಇಷ್ಟು ಉಪ್ಪು ಹಾಕ್ತಾ ಇದ್ದೇನೆ, ಅಂದರೆ ಅದು ಮತ್ತೆ ಚೆನ್ನಾಗಿ ಉಪ್ಪು ಎಳ್ಕೊಳ್ಳುತ್ತೆ. ಮತ್ತೆ ಸ್ವಲ್ಪ ಮತ್ತೆ ನೆಲ್ಲಿಕಾಯಿ ಹಾಕಬೇಕು, ಮತ್ತೆ ಹಾಕಿ ಮತ್ತೆ ಸ್ವಲ್ಪ ಕಾಯಿ ಮೆಣಸು ಹಾಕಿ ಹೀಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು. ನೆಕ್ಸ್ಟ್ ಅದು ಚೆಂದ ಉಪ್ಪಿನಕಾಯಿ ರೆಡಿ ಆಗ್ತದೆ. ಎಸ್, ತುಂಬಿಸಿ ಆಗಿದೆ, ಚೆನ್ನಾಗಿ ಮಿಕ್ಸ್ ಆಗಿದೆ. ಉಪ್ಪೆಲ್ಲ ಹಾಕಿ ನಾಳೆಗೆ ಉಪ್ಪು ಎಳಿಯುತ್ತೆ. ಆಮೇಲೆ ಬೇಕಾದರೆ ಮಸಾಲೆ ಹಾಕ್ಕೋಬೋದು ನಾವು. ಚೆನ್ನಾಗಿ ಮಸಾಲೆ ಕಡ್ದು ಮಿಕ್ಸಿಲಿ ಹಾಕೊಂಡ್ರೆ ಒಳ್ಳೆ ಎಮ್ಮೆ ಉಪ್ಪಿನಕಾಯಿ ರೆಡಿ ಆಗ್ತದೆ. ಎಸ್, ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಮುಂದಿನ ವಿಡಿಯೋಕ್ಕಾಗಿ ನೋಡ್ತಾ ಇರಿ. ಪ್ಯಾಕು ವರ್ಲ್ಡ್. ಥ್ಯಾಂಕ್ ಯು ಸೋ ಮಚ್.